ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ನಮ್ಮ ಇಬ್ಬರು ಅಭ್ಯರ್ಥಿಗಳ ಗೆಲುವು ಪಕ್ಕ. ಹೆಚ್ಚುವರಿ ಮತಗಳನ್ನ ಮೂರನೇ ಅಭ್ಯರ್ಥಿಗೆ ಹಾಕ್ತೀವಿ. ಮೂರನೇ ಅಭ್ಯರ್ಥಿ ಗೆಲುವಿಗೆ ಕಾರ್ಯತಂತ್ರ ಮಾಡಲಾಗಿದೆ. ನಮ್ಮ ಇಬ್ಬರು ಅಭ್ಯರ್ಥಿಗಳ ಗೆಲುವು ಪಕ್ಕ. ಹೆಚ್ಚುವರಿ ಮತಗಳನ್ನ ಮೂರನೇ ಅಭ್ಯರ್ಥಿಗೆ ಹಾಕ್ತೀವಿ. ಮೂರನೇ ಅಭ್ಯರ್ಥಿ ಗೆಲುವಿಗೆ ಕಾರ್ಯತಂತ್ರ ಮಾಡಲಾಗಿದೆ. ಇನ್ನು ಕಾಂಗ್ರೆಸ್ಗೆ ಕ್ರಾಸ್ ವೋಟಿಂಗ್ ಭಯ ಇಲ್ಲಿ ಕಾಡ್ತಾ ಇದೆ. ಆ ಭಯದಿಂದಲೇ ಅವರು ರೆಸಾರ್ಟ್ನಲ್ಲಿ ಶಾಸಕರನ್ನ ಕೂಡಿಟ್ಟಿದ್ರು. ಕಾಂಗ್ರೆಸ್ ಒಂದು ಅವಕಾಶವಾದಿ ಪಕ್ಷವಾಗಿದೆ. ಹೀಗಾಗಿ ಅವರ ಶಾಸಕರ ಬಗ್ಗೆ ಕಾಂಗ್ರೆಸ್ಗೆ ನಂಬಿಕೆ ಇಲ್ಲ. ಗ್ಯಾರಂಟಿ ನ್ಯೂಸ್ಗೆ ಶಾಸಕ ಆರಗ ಜ್ಞಾನೇಂದ್ರ ಹೇಳಿಕೆಯನ್ನ ನೀಡಿದ್ದಾರೆ. ಹಾಗೂ ಹಿರಿಯ ಶಾಸಕರಾದಂತಹ ಆರಗ ಜ್ಞಾನೇಂದ್ರ ಅವರು ಇದ್ದಾರೆ. ಸರ್, ಇವತ್ತಿನ ಪರಿಷತ್ ಎಲೆಕ್ಷನ್ ಬಹಳಷ್ಟು ರಣರೋಚಕವಾಗಿದೆ. ನಿಮ್ಮ ಎರಡು ಅಭ್ಯರ್ಥಿಗಳು ಗೆಲ್ಲೋದಕ್ಕೆ ಏನು ಸಮಸ್ಯೆ ಇಲ್ಲ. ಮೂರನೇ ಅಭ್ಯರ್ಥಿ ಕೂಡ ಕಣದಲ್ಲಿದ್ದಾರೆ ಸರ್. ಯಾವ ರೀತಿ ಸ್ಟ್ರಾಟಜಿ? ಸರ್, ಏನೂ ಇಲ್ಲ. 28 ಮತ ಒಬ್ಬ ಅಭ್ಯರ್ಥಿ ಗೆಲ್ಲಕ್ಕೆ ಬರಬೇಕು. ನಮ್ಮದು ಸಾಕಷ್ಟು ಸರ್ಪ್ಲಸ್ ಓಟ್ಗಳು ಇದ್ದಾವೆ. ಹಾಗಾಗಿ ನಮ್ಮ ಬಿಜೆಪಿ ಎರಡು ಅಭ್ಯರ್ಥಿಗಳು ಗೆಲ್ಲೋದ್ರಲ್ಲಿ ಯಾವ ಅನುಮಾನಗಳು ಕೂಡ ಇಲ್ಲ. ಹೆಚ್ಚುವರಿ ಆಗ್ತಕ್ಕಂಥ ಓಟನ್ನು ನಮ್ಮ ಮೈತ್ರಿ ಪಕ್ಷಕ್ಕೆ ಕೊಡಲಿಕ್ಕೆ ಬಹುಶಃ ಈಗ ನಮಗೆ ವಿಪ್ ಜಾರಿ ಆಗ್ತದೆ. ಇನ್ನೂ ವಿಪ್ ಕೊಡಲಿಲ್ಲ. ಜಾರಿ ಆದರೆ ನಾವು ಅದಕ್ಕೆ ಅವರು ಪಕ್ಷ ಹೇಳಿದವರಿಗೆ ನಾವು ಕೊಡ್ತೀವಿ. ಕಾಂಗ್ರೆಸ್ಸಿಗಂತೂ ನಾವು ಓಟ್ ಕೊಡುವಂಥ ಪರಿಸ್ಥಿತಿ ಇಲ್ಲವೇ ಇಲ್ಲ, ಕೊಡೋದಿಲ್ಲ. ಸರ್, JDS ಅಭ್ಯರ್ಥಿ ಅಂತೂ ಗೆಲ್ಲೋದು ಬಹಳ ಕಷ್ಟ ಇದೆ. ಆದ್ರೂ ಕೂಡ ನೀವು NDA ಮೈತ್ರಿ ಅಭ್ಯರ್ಥಿ ಅಂತ ಕಣಕ್ಕಿಳಿಸಿದ್ರಿ. ನಿಮ್ಗೆ ಮೊದಲೇ ಗೊತ್ತಿತ್ತು JDS ಅಲ್ಲಿ ಸಂಖ್ಯಾಬಲದ ಕೊರತೆ ಇದೆ ಅಂತ ಹೇಳ್ಬಿಟ್ಟು. ಆದ್ರೂ ಬಿಜೆಪಿ ಸಪೋರ್ಟ್ ಯಾವ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಮಾಡ್ತಾರೆ? ಸರ್, ಏನೂ ಆಗಲ್ಲ. ನಾವು ಮೈತ್ರಿ ಪಕ್ಷ, ಆ ಪಕ್ಷ ನಿಶ್ಚಯ ತಗೊಂಡಿದೆ ನಾವು ಗೆಲ್ಲಿಸ್ತೇವೆ ಅಂತೇಳಿ ಹೇಳಿ ಅವ್ರದ್ದೇನೋ ಸ್ಟ್ರಾಟಜಿ ಇರಬಹುದು JDSನವ್ರದ್ದು. ಹಾಗಾಗಿ ನಮ್ದೇನೀಗ ಕೆಲಸ ಅಂತ ಹೇಳಿದ್ರೆ ನಮ್ಮ ಹೆಚ್ಚುವರಿ ಮತಗಳನ್ನು ಅಥವಾ ಎರಡನೇ ಪ್ರಿಫರೆನ್ಸ್ ಮತಗಳನ್ನು ಅವ್ರಿಗೆ ಕೊಡುವಂಥದ್ದು. ಅವರು ನಮ್ಮ ಮುಖಂಡರು ಮತ್ತು ಅವರು ಮಾತಾಡ್ಕೊಂಡಿದ್ರೆ ಅದ್ರ ಪ್ರಕಾರ ಕೊಡುವಂಥದ್ದು ಅಷ್ಟೇ. ನಮ್ದೇನು ಬೇರೆ ಇಲ್ಲ. ಒಟ್ಟಿನಲ್ಲಿ ಎರಡು ಅಭ್ಯರ್ಥಿಗಳು ಗೆಲ್ತಾರೆ ಅನ್ನೋ ವಿಶ್ವಾಸ ಇದೆ ನಮ್ಗೆ ಈಗಿದೆ, ವಿಶ್ವಾಸ ಖಂಡಿತ ಇದೆ. ಯಾರು ಸಂಪರ್ಕ ಮಾಡಿದ್ರೇನು ಸರ್, ಕಾಂಗ್ರೆಸ್ ಅವ್ರನ್ನ ಪಕ್ಷೇತರನ? ಇಲ್ಲ ಸರ್, ನಮ್ಮನ್ನೆಲ್ಲ ಯಾರು ಸಂಪರ್ಕ ಮಾಡ್ತಾರೆ? ಅಲ್ಲ, ನೀವು ಅವ್ರನ್ನ ಯಾಕಂದ್ರೆ DK ಶಿವಕುಮಾರ್ ಅವರು ಹೇಳಿದ್ದಾರೆ, ಕಾಂಗ್ರೆಸ್ ಶಾಸಕರನ್ನ JDS ಮೈತ್ರಿ ಅಭ್ಯರ್ಥಿ ಗೆಲ್ಸೋದಕ್ಕೆ, ಬಿಜೆಪಿ JDS ಮೈತ್ರಿ ಅಭ್ಯರ್ಥಿ ಗೆಲ್ಸೋದಕ್ಕೆ ಸರ್ಕಸ್ ಮಾಡ್ತಿದ್ದಾರೆ ಅಂತ ಭಯಭೀತರಾಗಿದ್ದಾರೆ ಸರ್. ಅವರು ಭಯಭೀತರಾಗಿದ್ದಾರೆ. 141 ಓಟ್ ಇಟ್ಕೊಂಡವರು ರೆಸಾರ್ಟಿಗೆ ಕರ್ಕೊಂಡು ಕೂಡ ಹಾಕೊಂಡಿದ್ದಾರೆ ಅಂತ ಹೇಳಿದ್ರೆ ನೀವು ಅವರಲ್ಲಿ ಎಷ್ಟು ಆತಂಕ ಇದೆ ಯೋಚನೆ ಮಾಡಿ ನೀವು. ಅದು ಸೈದ್ಧಾಂತಿಕ ಪಕ್ಷ ಅಲ್ಲ, ಅವಕಾಶವಾದಿಗಳ ಪಕ್ಷ. ಹಂಗಾಗಿ ಅವ್ರ ಶಾಸಕರ ಬಗ್ಗೆ ಅವರಿಗೆ ಅನುಮಾನ ಇದೆ. ಅವ್ರ ನಿಷ್ಠೆ ಅದು ಇದು ಪ್ರಶ್ನೆನೇ ಇಲ್ಲ. ಇದಿಷ್ಟು ಹಿರಿಯ ಶಾಸಕರಾದಂತಹ ಆರಗ ಜ್ಞಾನೇಂದ್ರ ಅವರ ಒಂದು ಮಾತು. ಬಿಜೆಪಿ ಅಭ್ಯರ್ಥಿ ಗೆಲ್ಲೋದಕ್ಕೆ ಸಮಸ್ಯೆ ಇಲ್ಲ, ಆದ್ರೆ ಮೈತ್ರಿ ಅಭ್ಯರ್ಥಿಯನ್ನ ಗೆಲ್ಲಿಸ್ಕೊಳ್ಳುವಂತಹ ಒಂದು ಸರ್ಕಸ್ ಅನ್ನ ನಾವು ಮಾಡ್ತಾ ಇದೀವಿ ಅನ್ನುವಂತ ಒಂದು ಮಾತುಗಳನ್ನ ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಯುವರಾಜ್ ಜೊತೆ ಮಾರುತಿ ಪಾವಗಡ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.